ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಇವತ್ತು ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಯಾಕಂದರೆ ನಮ್ಮ ಯಜಮಾನ್ರು ಮತ್ತು ನಮ್ಮ ತರುಣ, ನನ್ನ ಮಗ ಎಲ್ಲರೂ ಊರಿಗೆ ಹೋದರು. ನಾಳೆ ವಾಪಸ್ ಬಂದುಬಿಡ್ತಾರೆ. ಸ್ವಲ್ಪ ಊರಲ್ಲಿ ಕೆಲಸ ಇದೆ ಚಿಕ್ಕ ಪುಟ್ಟದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಬ್ಲಾಗ್ನ ಶುರು ಮಾಡ್ಕೊಂಡೆ, ಬೆಳಗ್ಗೆಯಿಂದಾನೆ ಬ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಬೆಡ್ ಸ್ಪ್ರೇ ಎಲ್ಲಾನು ಸರಿ ಮಾಡ್ಕೊಂಡೆ. ಏನಪ್ಪಾ ಅಂದ್ರೆ ಮನೆಯೆಲ್ಲ ಗಲಿಬಿಲಿಯಾಗಿದ್ದು, ಯಾರಾದ್ರೂ ಮನೆಯಲ್ಲೇ ಸಡನ್ ಆಗಿಲ್ಲ, ಊರಿಗೆ ಹೋಗ್ಬಿಟ್ರು ಅಥವಾ ಇನ್ನೆಲ್ಲ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಫುಲ್ಲು ಬೇಜಾರಾಗ್ತಿರುತ್ತೆ. ಇವತ್ತು ನನ್ನ ಮಗ ಇಲ್ಲ, ನಮ್ಮ ಯಜಮಾನ್ರಿಲ್ಲ, ನಮ್ಮ ತರುಣ ಇಲ್ಲ. ನನ್ನ ಮಗ ಇದ್ರೆ ಸ್ವಲ್ಪ ಓಡಾಡ್ಕೊಂಡು ಅದು ಇದು ಅಂತೆಲ್ಲ ಮಾತಾಡ್ಕೊಂಡು ಇರ್ತಾನೆ, ಟೈಮ್ ಪಾಸ್ ಆಗಿಬಿಡುತ್ತೆ. ಇವತ್ತು ಒಬ್ಳೇ ನೋಡಿ, ಹಾಗಾಗಿ ಏನೋ ಒಂಥರ ಬೇಜಾರು. ಇನ್ನು ನಾನು ಇವತ್ತು ಮಲಗ್ಲಿಕ್ಕೂ ಹೋಗ್ಲಿಲ್ಲ ಮತ್ತೆ, ಯಾಕಂದ್ರೆ ನಮ್ಮ ಮನೆಯವರು ಒಂದು 5:30-6 ಗಂಟೆ ಟೈಮ್ ಊರಿಗೆ ಹೊರಟ್ರು. ಬಾಗ್ಲು ಕಸ ಎಲ್ಲಾನು ಗುಡಿಸ್ಬಿಟ್ಟು ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಸ್ವಲ್ಪ ಬಟ್ಟೆ ಇತ್ತು ಅಂತ ಹೇಳಿ ಅದನ್ನು ಕೂಡ ಆದ್ಮೇಲೆ ಹೋಗ್ಬಿಟ್ಟು ಒಣಗಾಕ್ಬಿಡ್ಬೇಕು. ಯಾಕಂದ್ರೆ ಮಳೆ ಟೈಮ್ ಅಲ್ವಾ ಇದು, ಜಾಸ್ತಿ ಒಣಗಲ್ಲ ಬೇಗ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಒಂದು 90% ಆಗಿದೆ. ಇನ್ನು ಇವತ್ತು ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡಬೇಕು. ಫ್ರಿಡ್ಜ್ ಅಂತೂ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಈ ವಿಂಡೋಸ್ ಇದೆಯಲ್ಲ, ಈ ವಿಂಡೋಸ್ಗೆಲ್ಲ ನಾನು ಕರ್ಟನ್ಸ್ ಹಾಕಬೇಕು, ಇದನ್ನ ಹಾಕಬೇಕು. ಮೇನ್ ಡೋರ್ ಒಂದು ಕ್ಲೀನ್ ಮಾಡ್ಕೊಳ್ಬೇಕು. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಿರೋದು. ಹಾಗಾಗಿ ಇದೆಲ್ಲನೂ ಆಲ್ಮೋಸ್ಟ್ ಒಂದು 90% ಕೆಲಸ ಆಗ್ಬಿಟ್ಟಿದೆ. ನಮ್ಮ ಮನೆಯವರು ನಾನು ಊರಿಗೆ ಹೋಗ್ತೀನಿ, ಇರಲ್ಲ, ಇನ್ನು ಒಬ್ಳೆ ಮಾಡ್ಕೊತಾಳೆ ಅಂತೇಳಿ ಪಾಪ ಈ ಸಲ ಕಿಚನಲ್ಲಿ ಇರೋ ಅಷ್ಟು ಪಾತ್ರೆಗಳನ್ನ ಅವರೇ ತೊಳ್ಕೊಟ್ರು. ಪಾಪ ಅವರು ತುಂಬಾನೇ ಹೆಲ್ಪ್ ಮಾಡ್ತಾರೆ, ಈ ಥರ ಒಂದು ಕೆಲಸ ಆಗಲಿ ಏನೇ ಆಗಲಿ. ಅದರಲ್ಲೂ ನಂಗೆ ಒಂಚೂರು ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆದರೆ, ಮಗು ಹುಷಾರಿಲ್ದಂಗೆ ಆದರೆ ಪಕ್ಕದಲ್ಲೇ ಇದ್ದು ನೋಡ್ಕೊಳ್ತಾರೆ, ಅಷ್ಟು ಕೇರ್ ಮಾಡ್ತಾರೆ. ಯಾವಾಗಲೂ ಲೈಫಲ್ಲಿ ಜಗಳ ಚಿಕ್ಕ ಪುಟ್ಟ ಮುನ್ಸು ಬರ್ಬೋದು, ಬಟ್ ಆದ್ರೂ ನಮ್ಮ ಮನೆಯವ್ರು ಏನಂದ್ರೆ ಅವರೇ ಒಂಥರ ಸ್ಪೆಷಲ್ಲು. ಎಲ್ಲರೂ ಅವರ ಹಸ್ಬೆಂಡ್ ಸ್ಪೆಷಲ್ಲೇ ಇರ್ತಾರೆ, ನನಗೆ ಸ್ವಲ್ಪ ಇನ್ನೂ ಜಾಸ್ತಿನೇ ಸ್ಪೆಷಲ್ಲು. ಒಂದು ಚಿಕ್ಕ ಪುಟ್ಟ ಕೆಲಸನೂ ಕೂಡ ಅರ್ಥ ಮಾಡ್ಕೊಳ್ತಾರೆ. ಆದರೆ ಒಂದೊಂದ್ಸಲ ನನಗೂ ಸಿಟ್ಟು ಬರೋದುಂಟು, ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ಹೇಳೋದುಂಟು. ಬಟ್ ಅದಾದಮೇಲೆ ನನಗೆ ಕಂಪೇರ್ ಮಾಡಿದ್ರೆ ನನಗಿಂತ ಸ್ವಲ್ಪ ಜಾಸ್ತಿ ಅವರೇ ನಮ್ಮನ್ನು ತುಂಬ ಕೇರ್ ಮಾಡ್ತಾರೆ ಅಂತ ಅನ್ನಿಸ್ಬೋದು. ಆಗ ಪಾಪ ಅವರು ನಾನು ಊರಿಗೆ ಹೋಗ್ಬಿಡ್ತೀನಿ, ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಕಿಚನ್ನು ಎಷ್ಟು ಪಾತ್ರೆಗಳಿದೆ ಗೊತ್ತಾ, ಅಷ್ಟು ಪಾತ್ರೆನ ವಾಶ್ ಮಾಡಿದ್ರು. ಪಾಪ ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನು ಕೂಡ ಬರ್ತಾ ಇತ್ತು. ಅದರಲ್ಲೂ ಅವರೆಲ್ಲ ವಾಶ್ ಮಾಡಿಕೊಟ್ಟು, ವಾಶ್ರೂಮಲ್ಲೆಲ್ಲ ಮೇಲೆಲ್ಲ ಕ್ಲೀನ್ ಮಾಡಿಕೊಟ್ಟು, ಮತ್ತು ಇಷ್ಟೊಂದು ಬಟ್ಟೆ ಎಲ್ಲ ಫೋಲ್ಡ್ ಮಾಡೆಲ್ಲ ಕೊಟ್ಟು ಹೋಗಿದ್ದಾರೆ. ನೀನು ಒಬ್ಳೆ ಮಾಡ್ಕೊಳ್ತಲ್ಲ ಅಂತ ಹೇಳಿ ಪಾಪ ನಾನೇನೆ ನೀನು ಊರಿಗೆ ಹೋಗಿ ಅರ್ಜೆಂಟ್ಗೆ ನಮಗೆ ಡ್ರೆಸ್ ಕೊಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದೆ. ಪಾಪ ಅವರು ಇಲ್ಲ, ನೀನು ಒಬ್ಳೆ ಇದ್ದು ಹಿಂಗೆ ಮಾಡ್ತೀಯಾ, ಮಾಡ್ಕೋ ಇನ್ನು, ಯಾಕಂದರೆ ಶುಕ್ರವಾರನೇ ಹಬ್ಬ ಇದೆ. ಹಾಗಾಗಿ ಹೇಳ್ಬಿಟ್ಟು ಪಾಪ ಎಲ್ಲಾನು ಮಾಡ್ಕೊಟ್ಟು ಹೋಗಿದ್ದಾರೆ. ಇನ್ನು ಚಿಕ್ಕ ಪುಟ್ಟದಿದೆ, ಅಂದರೆ ಕರ್ಟನ್ಸ್ ಹಾಕೋದು, ಮತ್ತು ಇನ್ನೊಂದ್ಸಲ ಡೆಸ್ಟಿಂಗ್ ಮಾಡ್ಕೊಂಡ್ಬಿಡೋದು, ನಾರ್ಮಲ್ ಡೆಸ್ಟಿಂಗು ಅಂದರೆ ಡೀಪ್ ಕ್ಲೀನಿಂಗ್ ಎಲ್ಲ ಮುಗೀತು. ಈ ಕಡೆ ಹಾಲು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ, ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ, ದೇವಿಷ್ಟ ಕಾಫಿನ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಒಬ್ಬರಿಗೆ ಏನು ಮಾಡೋದೇಳಿ, ಏನು ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಬರಲ್ಲ, ಟಿಫನ್ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಬರಲ್ಲ, ಊಟ ತಿನ್ಲಿಕ್ಕೂ ಇಂಟ್ರೆಸ್ಟ್ ಬರಲ್ಲ. ಮಗು ಇದ್ದಿದ್ರಾದ್ರೂ ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು. ಬೇಜಾರು, ಸ್ವಲ್ಪ ಜಾಸ್ತಿನೇ ಬೇಜಾರಿದೆ. ಇವಾಗ ಒಬ್ಳೆ ಅವ್ರು ಬರೋವರೆಗೂ ಹೇಗೆ ಟೈಮ್ ಕಳೆಯೋದು ಗೊತ್ತಿಲ್ಲ. ಅಂಡ್ ನಾನು ಕೂಡ ಡ್ಯೂಟಿಗೆ ಹೋಗ್ಬೇಕು. ನಾನು ಮುಗಿಸೋದಕ್ಕೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಬಿಡೋಣ. ಚಿಕ್ಕ ಪುಟ್ಟದ ಕೆಲಸ ಇತ್ತಲ್ವಾ, ಅದನ್ನ ಮುಗಿಸ್ಕೊಂಡ್ ಬಿಡೋಣ. ನಾನು ಕೆಲಸದಿಂದ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದ್ರೆ ಆಯ್ತು ಅನ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಮಲಗ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವತ್ತೆಲ್ಲಾನು ಸ್ವಲ್ಪ ಸೆಟ್ ಮಾಡ್ಕೊಂಡ್ಬಿಟ್ರೆ ನಾನು ಸ್ವಲ್ಪ ಇನ್ನೊಂಚೂರು ಕೆಲಸಗಳಿರುತ್ತೆ ಅಂತ, ಹಬ್ಬದ ಪ್ರಿಪ್ರೇಷನ್ಗೆ ಯಾವ ಥರ ಮಾಡ್ಕೊಳ್ಬೇಕು ಅಂತೇಳಿ. ಅದು ಅಲ್ಲದೆ ನಾನು ಮನೆಗೆ ಸ್ವಲ್ಪ ಡೆಕೋರೇಟಿವ್ಸ್ ಐಟಮ್ಸ್ ಎಲ್ಲ ನಾನು ತರಿಸಿದ್ದೀನಿ. ತೀರಾ ಏನು ತರಿಸ್ಲಿಲ್ಲ, ಒಂದು ಸ್ವಲ್ಪ ನನ್ಗೆ ಯಾವುದು ನೆಸಸರಿ ಇದೆ ನೋಡಿ ಅದನ್ನ ಮಾತ್ರ ತರಿಸ್ತೀನಿ. ಒಂದು ಆರ್ಡರ್ ಬರೋದಿದೆ, ಅದು ಕೂಡ ಬರಬೇಕು. ಎಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನನಗೆ ಅದು ಹೊಸದಾಗಿ ತರಿಸ್ತಾರಂದ್ರೆ ಹೊಸದು ಅಷ್ಟೇನೆ. ಅದು ಕೂಡ ಬಂದ್ಮೇಲೆ ಅದನ್ನು ಕೂಡ ಎಲ್ಲಾನು ಅರೇಂಜ್ ಮಾಡ್ಕೊಳ್ಬೇಕು. ಇನ್ನು ಮೇನ್ ಡೋರ್ ಪಾಪ ನಾನೇ ಬಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ನೋಡ್ಬೇಕು. ನನಗೆ ಟೈಮ್ ಸಿಕ್ಕಿದ್ರೆ ನಾನೇ ಮಾಡ್ತೀನಿ. ಪಾಪ ಅವ್ರು ಇಷ್ಟೊಂದು ಕೆಲಸ ಮಾಡಿರುತ್ತೆ, ನನಗೆ ಅದು ಹೊಟ್ಟೆ ಉರಿತಾ ಇದೆ. ನಾನು ಹೇಳ್ತಾ ಇದ್ದೆ, ಬಾ ತೊಳಿಬೇಡ, ನಾನು ತೊಳಿತೀನಿ ರೀ, ಬನ್ನಿ ಅಂತೆಲ್ಲ ಹೇಳ್ತಾ ಇದ್ದೆ. ಹಂಗೆ ಅಷ್ಟು ಹೊಟ್ಟೆ ಉರಿದ್ಬಿಡ್ತು, ಅಷ್ಟೊಂದು ಕೆಲಸ ಮಾಡಿಬಿಟ್ರಲ್ಲ ಪಾಪ ಅಂತ ಹೇಳಿ ಖುಷಿ ಆಯ್ತು. ಒಂದ್ ಕಡೆ ಖುಷಿನೂ ಹೌದು, ಒಂದ್ ಕಡೆ ಅವ್ರಿಗೆ ಬ್ಯಾಕ್ ಪೈನ್ ಇತ್ತಲ್ಲ, ಬೇಜಾರು ಕೂಡ ಹೌದು. ಇನ್ನು ಅವರು
ಬರೋವರ್ಗು ಸ್ವಲ್ಪ ಬೇಜಾರಿರುತ್ತೆ. ನಾಳೆ ಬಂದ್ಬಿಡ್ತಾರೆ ಅವ್ರು, ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಆಚೆನೂ ಕೂಡ ಮಂಜು ಯಾವ ತರ ಇದೆ ಅಂದ್ರೆ ಹನಿ ಬೀಳ್ತಾ ಇದೆ ಅಲ್ವಾ, ಇದು ಹನಿ ಬೀಳೋ ಕಾಲ ಅಲ್ವಾ, ಇಲ್ಲ ಫುಲ್ಲು ಚಿಲಿ ಆಗಿದೆ. ಮನೆಯೊಳಗೆ ಸ್ವಲ್ಪ ಬೆಚ್ಚಗಿದೆ. ಇನ್ನು ಅದ್ರ ಜೊತೆಗೆ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕುಡಿದ್ಬಿಟ್ಟು ಅದಾದ್ಮೇಲೆ ಸಿಗ್ತೀನಿ ಆಯ್ತಾ. ಮಾಡ್ಬಿಡೋಣ ಅಂತೇಳಿ ನಾನು ತೆಗ್ದಿಟ್ಟಿದ್ದೀನಿ. ಅದೇ ತರ ಆಗ್ತಿದೆ. ಇದು ಎಷ್ಟನೇ ಸಲ ಅನ್ಸುತ್ತೆ, ಒಂದು 6ನೇ ಸಲ ಇಷ್ಟು ಬಟ್ಟೆ ಮತ್ತೆ ಡಂಪ್ ಆಗಿರೋದು. ಇದು ನೆನೆಶ್ ಮಾಡಿ ಒಣಗಾಕ್ಬಿಟ್ಟು ತಂದಿಟ್ಟಿರೋದು. ಇನ್ನು ಇವತ್ತು ಸ್ವಲ್ಪ ಇದೆ. ಇದು ಬಿಟ್ರೆ ಇನ್ನ ಬಟ್ಟೆ ವಾಷಿಂಗ್ ಎಲ್ಲ ಯಾವ್ದು ಇರಲ್ಲ. ಇನ್ನ ಈ ಸಲ ಅಷ್ಟು ಬಟ್ಟೆ ಡಂಪ್ ಆಗಿದೆ. ಮಿನಿಮಮ್ 1 kg ಸರ್ಫ್ ಖಾಲಿ ಆಗಿದೆ ಅನ್ಬೋದು, ಅಷ್ಟು ಕ್ಲೀನ್ ಮಾಡಿ. ಅದ್ರ ಜೊತೆಗೆ ಪಿಲೋ ಕವರ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಬ್ಬದ ಟೈಮಲ್ಲೆಲ್ಲ ಹೆಂಗಿರುತ್ತೆ ಅಂತ. ನಾರ್ಮಲ್ ಆಗಿ ಕ್ಲೀನ್ ಮಾಡಿದಾಗ ಅಷ್ಟೊಂದು ಇರಲ್ಲ, ಬಟ್ ಡೀಪ್ ಕ್ಲೀನ್ ಮಾಡಿದಾಗ ತುಂಬಾನೇ ಕೆಲಸಗಳಿರುತ್ತೆ. ಮಿನಿಮಮ್ ಈ ಸಲ 1 kg ಸರ್ಫ್ ಕರೆಕ್ಟ್ ಆಗಿ ಖಾಲಿ ಆಗ್ಬಿಡ್ತು. ನೋಡ್ತಾ ಇರ್ಬೋದು ನೀವು ಸುತ್ತಮುತ್ತ ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳಿ. ಇನ್ನು ಬಟ್ಟೆ ಒಣಗಾಕ್ಲಿಕ್ಕೆ ಮೇಲಕ್ಕೆ ಬಂದಿದ್ದೀನಿ. ಅದೇ ಕ್ಲೈಮೇಟು ಇವಾಗ ಒಂದು 7:30 ಆಗಿದೆ. ಇನ್ನು ವಾತಾವರಣನೂ ಕೂಡ ತಂಪಾಗಿತ್ತಲ್ಲ, ಅದೊಂಚೂರು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಇನ್ನು ಇವಾಗ ನಾನು ಫ್ರಿಡ್ಜ್ ಎಲ್ಲನೂ ಕ್ಲೀನ್ ಮಾಡಿರಲಿಲ್ಲ, ಹಬ್ಬಕ್ಕೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಫ್ರಿಡ್ಜ್ ಒಂದು ಬ್ಯಾಲೆನ್ಸ್ ಇತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ, ಅಂದರೆ ವಾಶ್ ಮಾಡಿ ಇಟ್ಬಿಟ್ರೆ ಇನ್ನು ನಾನು ಡ್ಯೂಟಿಯಿಂದ ಬಂದಮೇಲೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದರಲ್ಲಿ ಇರೋದು ಪ್ಲೇಟ್ಸು ಮತ್ತು ಇದನ್ನೆಲ್ಲ ತೆಗೆದು ವಾಶ್ ಮಾಡಿ ಹಾಕ್ಬಿಟ್ಟು ಇವಾಗ ಫ್ರಿಡ್ಜ್ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ನಾನು ಡ್ಯೂಟಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಇದನ್ನೆಲ್ಲಾನು ವಾಶ್ ಮಾಡಿ ನೋಡಿ ಈ ತರ ಇಟ್ಟಿದ್ದೀನಿ, ನೀರು ಸೋರ್ಕೊಳ್ಳುತ್ತೆ ಅಂತ ಹೇಳಿ. ಇನ್ನು ಇವತ್ತು ನಾನು ಒಬ್ಳೆ ಇದ್ನಲ್ಲ, ಟಿಫನಿಗೆ ಏನೋ ತಿಂಡಿನ ಮಾಡ್ಕೊಂಡಿರ್ಲಿಲ್ಲ, ಮಾಲ್ಟ್ ಪೌಡರ್ನ ಮಾಡ್ಕೊಂಡು ಕುಡ್ದೆ. ಅದನ್ನ ಹೇಗ್ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡಿ ಆಯ್ತಾ. ಇನ್ನ ಮಾಲ್ಟ್ ಪೌಡರ್ ಎಲ್ಲ ಕುಡ್ಕೊಂಡಿದ್ ಆದ್ಮೇಲೆ ಡ್ಯೂಟಿಗೆ ಹೊರಟೆ. ಡ್ಯೂಟಿಯಿಂದ ಬಂದ್ಮೇಲೆ ನಾನು ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದ್ಮೇಲೆ ಫ್ರಿಡ್ಜ್ ನಾವೆಲ್ಲ ಮತ್ತೆ ರೀಆರ್ಗನೈಸ್ ಮಾಡಿಬಿಟ್ಟು ನನಗೆ ಯಾವ್ಯಾವ ಥಿಂಗ್ಸ್ ಎಲ್ಲ ಬೇಕು ನೋಡಿ ಅದನ್ನೆಲ್ಲ ರೀಸೆಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದೇ ರೀತಿ ಡಬ್ಬಗಳೆಲ್ಲ ಇಲ್ಲ, ಬಾಕ್ಸಲ್ಲಿ ಹಾಕಿನೇ ಇಟ್ಕೊಂಡಿದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ನಲ್ಲ, ಅದನ್ನೆಲ್ಲ ನಾನು ಹಾಕೊಂಡು ಸೆಟ್ ಮಾಡೋಣ ಅಂತೇಳಿ ಸೆಟ್ ಮಾಡ್ತಾ ಇದ್ದೀನಿ. ಹಾಲ್ಗೆ ಮತ್ತು ಕಿಟಕಿ ವಿಂಡೋಸ್ ಇರುತ್ತೆ ನೋಡಿ, ಅದಕ್ಕೆ ಎಲ್ಲದಕ್ಕೂ ಸ್ಕ್ರೀನ್ ಎಲ್ಲನೂ ಹಾಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಅದಾದಮೇಲೆ ವಾಷಿಂಗ್ ಮಿಷಿನ್ಗೂ ಕೂಡ ಟವಲ್ ಎಲ್ಲನೂ ಹಾಕಿ ಕವರ್ ಮಾಡಿದ್ದೀನಿ. ನಮ್ಮ ಮನೇಲಿ ಯಾವುದೇ ರೀತಿ ಕವರ್ಸ್ ಎಲ್ಲ ಇಲ್ಲ ವಾಷಿಂಗ್ ಮಿಷಿನ್ದು. ಅದಾದಮೇಲೆ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮುಗೀತು. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು 15 days ಆಯಿತು. ಮನೆಯೆಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಕರ್ಟನ್ಸ್ ಎಲ್ಲ ಹಾಕಾಯಿತು ಆ್ಯಂಡ್ ಎಲ್ಲನೂ ಕೂಡ ಸೆಟ್ಟಿಂಗ್ ಮಾಡಾಯಿತು. ಇನ್ನು ಕಿಚನು ಕೂಡ ನೋಡಿ ಎಲ್ಲ ಆರ್ಗನೈಸ್ ಆಯಿತು. ಇನ್ನು ರೂಮೂ ಕೂಡ ನೋಡಿ, ಇನ್ನು ಅಲ್ಲೂ ಸ್ವಲ್ಪ ವಾಲ್ ಹತ್ರ ಎಲ್ಲ ಡೆಕೋರ್ ಮಾಡಬೇಕು. ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಡ್ ಸ್ಪ್ರೇ ಎಲ್ಲನೂ ಕೂಡ ಹಬ್ಬದ ಮುಂಚೆ ಚೇಂಜ್ ಮಾಡ್ತೀನಿ. ಇವಾಗ ಸುಮ್ಮನೆ ಟೆಂಪ್ರವರಿಗೆ ಅಂತೇಳಿ ಹಾಕಿದ್ದೀನಿ. A to Z ಕೆಲಸ ಆಗಿದೆ. ಇನ್ನು ಇಲ್ಲೂ ಅಷ್ಟೇ ಈ ಟೇಬಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಬಟ್ಟೆ ಒಂದು ಫೋಲ್ಡಿಂಗ್ ಇದೆ, ಇದನ್ನು ಕೂಡ ನಾಳೆ ಮಾಡ್ಕೊಳ್ಬೇಕು. ಟೈಮ್ ಬಂದು 11 ಗಂಟೆ ರಾತ್ರಿ ಆಗಿದೆ. ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಇದೆ ಆ್ಯಂಡ್ ವಾಶ್ರೂಮ್ ಒಂದಿದೆ, ನಾಳೆ ಮಾಡಿಬಿಡ್ತೀನಿ ಅದನ್ನು ಫಿನಿಶ್ ಆಗಿಬಿಡುತ್ತೆ. ಇನ್ನು ನಾನು ವೆಯ್ಟ್ ಲಾಸ್ ಮಾಡೋರಿಗೆ ಅಂತೇಳಿ ಮಾಲ್ಟ್ ಪೌಡರ್ ರೆಸಿಪಿನ ಒಂದು 2 days ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಆಯ್ತಾ. ನಾನು ಸ್ವಲ್ಪ ಇವಾಗ ವೆಯ್ಟ್ ಲಾಸ್ ಎಲ್ಲ ಮಾಡ್ತಿದ್ದೀನಲ್ವಾ, ಹಾಗಾಗಿ ನಾನು ಮಾಲ್ಟ್ ಪೌಡರ್ನ ಮುಂಚೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೆ. ನಾನು ಒಬ್ಳೆ ತಗೊಳ್ಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ನೋಡೋಣ, ಅದು ವೆಯ್ಟ್ ಲಾಸ್ ಆದ್ಮೇಲೆ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ತಗೊಂಡಿದ್ದೆ. ನಾನು ಆಲ್ಮೋಸ್ಟ್ ಒಂದು 3 kg ಕಡಿಮೆ ಆಗಿದ್ದೀನಿ. ಅಟ್ಲೀಸ್ಟ್ 1 month ಇಂದ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಾ ಇರೋದು. ಮುಂಚೆ ನಾನು ಮಾಡ್ತಾ ಇದ್ದೆ, ಸ್ಕಿಪ್ ಮಾಡ್ಬಿಡ್ತಿದ್ದೆ. ಇವಾಗ ಆಲ್ರೆಡಿ ಒಂದು ವೆಯ್ಟ್ ಲಾಸ್ ಪೌಡರ್, ಫ್ರೂಟ್ಸ್ ಅದು ಇದೆಲ್ಲ ತಿನ್ಕೊಂಡು ಬರ್ತಾ ಇರೋದ್ರಿಂದ 3 kg ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಬರೀ ಫುಡ್ ಅಲ್ಲೇನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಬಂದಿರೋದ್ರಿಂದ ಒಂದು 3 kg ನಾನು ಡೌನ್ ಆಗಿದ್ದೀನಿ. ಹಾಗಾಗಿ ಇವಾಗ ನಾನು ಮಾಲ್ಟ್ ಪೌಡರ್ನ ಮಾಡ್ಕೊಳ್ತಾ ಇದ್ದೆ, ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದ್ರೆ ವೆಯ್ಟ್ ಲಾಸ್ ಆಲ್ರೆಡಿ ಆಗಿದ್ದೀನಲ್ವಾ, ಹಾಗಾಗಿ ಏನ್ ಗೊತ್ತಾ, ಒಂದು 3-4 kg ಕಡಿಮೆ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಇನ್ನು ಅದು ಅಲ್ದೇನೆ ನಾನು ಎಲ್ರು ಮಾಡ್ತಾರೆ ನೋಡಿ ಮಾಲ್ಟ್ ಪೌಡರ್, ಆ ತರ ಮಾಡ್ತಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಎಲ್ಲಾನು ಆಡ್ ಮಾಡ್ಬಿಟ್ಟು ಮಾಡ್ತೀರಾ ಅಂತದ್ದು. ಹಾಗಾಗಿ ಎಲ್ಲಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ.
ಯಾಕಂದ್ರೆ ನಾಳೆ ಬೆಳಿಗ್ಗೆನೆ ಹೋಗಿ ಪೌಡರ್ ಮಾಡಿಸ್ಕೊಂಡ್ ಬಂದ್ರೆ ಆಯ್ತು ಅಂತೇಳಿ ಇವಾಗ ಬನ್ನಿ ಅದನ್ನ ಹೇಗ್ ಫ್ರೈ ಎಲ್ಲ ಮಾಡಿ ಎತ್ತಿಟ್ಕೊಳ್ಳೋದಂತ. ನಾನು ಮೊದ್ಲಿಗೆ ಇಲ್ಲಿ ರಾಗಿನ ತಗೊಂಡಿದ್ದೀನಿ, ಇದನ್ನ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ನೀವು 2 ಬೌಲ್ ಆದ್ರೂ ಹಾಕೋಬಹುದು, ಇಲ್ಲಾಂದ್ರೆ ನಾನು ತೋರಿಸ್ತಿದ್ದೀನಲ್ಲ ಇಷ್ಟೇ ಹಾಕೋಬಹುದು. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ. ಇನ್ನ ಬೇಕು ಅಂದ್ರೆ ನಾವು ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಇನ್ನು ಇದ್ರ ಜೊತೆಗೆ ಇದು ಬ್ಲಾಕ್ ಮೂಂಗ್ ಬರುತ್ತಲ್ಲ, ಹುರ್ದಾಲ್ ಅಂತ, ಉದ್ದಿನ ಕಾಳು ಅಂತ ಕರೀತಾರೆ ಇದನ್ನ ಒಂದು 3/4 ಕಪ್ ಅಷ್ಟು ತಗೊಂಡಿದ್ದೀನಿ. ಇನ್ನ ಕಡಲೆ ಬೀಜನೂ ಅಷ್ಟೇ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಮೂಂಗ್ ದಾಲು ಅಷ್ಟೇನೆ 3/4 ಕಪ್ ಆಗೋಷ್ಟು ಮೂಂಗ್ ದಾಲು, ಮತ್ತೆ ಮಖಾನ ತಗೊಂಡಿದ್ದೀನಿ ನೋಡಿ, ಮಖಾನ. ಇದ್ರ ಜೊತೆಗೆ ಓಟ್ಸ್ ತಗೊಂಡಿದ್ದೀನಿ, ಓಟ್ಸ್ ತುಂಬಾ ಒಳ್ಳೇದು. ಇನ್ನ ಕಡಲೆಕಾಳು 3/4 ಕಪ್ ಆಗಷ್ಟು ತಗೊಂಡಿದ್ದೀನಿ. ಜೋಳನು ಅಷ್ಟೇ, ಇದು ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ ಆ ಜೋಳ, ಈ ಜೋಳನು 1 ಕಪ್ ತಗೊಂಡಿದ್ದೀನಿ ಚಿಕ್ಕ ಕಪ್ ಅಲ್ಲಿ. ಕೆಂಪಕ್ಕಿನೂ ಅಷ್ಟೇ 1 ಕಪ್ ತಗೊಂಡಿದ್ದೀನಿ. ಜೋಳನು ಕೆಂಪಕ್ಕಿನೂ ಒಂದೇ ಕಪ್ ಅಲ್ಲಿ ತಗೋಬೇಕು, ಹಾಗಾಗಿ 2 ಈಕ್ವಲ್ ಆಗಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ ಬಾದಾಮಿನ ತಗೊಂಡಿದ್ದೀನಿ, 1/4 ಕಪ್ ಬ್ಲಾಕ್ ಮಸೂರ್ ದಾಲ್ ಅಂತೇಳಿ ಇದನ್ನ ತಗೊಂಡಿದ್ದೀನಿ. ಇದು ಸಿಗ್ಲಿಲ್ಲ ಅಂದ್ರೆ ನೀವು ಆರೆಂಜ್ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಹಾಕಿದ್ರೆ ತುಂಬಾ ಒಳ್ಳೆಯದು. 1/4 ಕಪ್ ಆಗೋಷ್ಟು ಗ್ರೀನ್ ಮೂಂಗ್ ದಾಲ್ ನ ತಗೊಂಡಿದ್ದೀನಿ. ಬಾರ್ಲಿ ಅಕ್ಕಿನ ತಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಹುಳ್ಳಿ ಕಾಳನ್ನ ತಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಕೋಡೋ ಮಿಲೆಟ್ ನ ತಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಇದು ಡಬಲ್ ಬೀನ್ಸ್ ಬರುತ್ತೆ ನೋಡಿ, ಅರ್ಧ ಕಪ್ ನ ತಗೊಂಡಿದ್ದೀನಿ. ಇದನ್ನ ಸಾಬುದಾನ, ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ ದಪ್ಪದ್ ಬರುತ್ತಲ್ಲ ಸಬ್ಬಕ್ಕಿ, ಅದನ್ನ ತಗೊಬಹುದು. ಇನ್ನ 1/4 ಕಪ್ ಆಗೋಷ್ಟು ವಾಲ್ನಟ್ ನ ತಗೊಂಡಿದ್ದೀನಿ. ಫಾಕ್ಸ್ ಸ್ಟೈಲ್ ಮಿಲೆಟ್ 1/4 ಕಪ್ ತಗೊಂಡಿದ್ದೀನಿ. ಗೋಧಿ 1/4 ಕಪ್ ತಗೊಂಡಿದ್ದೀನಿ. ತೂರ್ ದಾಲ್ ಅಂದ್ರೆ ಬೇಳೆನ 1/4 ಕಪ್ ತಗೊಂಡಿದ್ದೀನಿ. ಗೋಡಂಬಿನ 1/4 ಕಪ್ ತಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ 1/4 ಕಪ್ ತಗೊಂಡಿದ್ದೀನಿ. ಪಿಸ್ತಾ 1/4 ಕಪ್ ಬೇಕಾಗುತ್ತೆ, ಪಿಸ್ತಾ ತಗೊಂಡಿದ್ದೀನಿ. ಏಲಕ್ಕಿ ಬೇಕು 7ರಿಂದ 8 ತಗೊಂಡಿದ್ದೀನಿ. ಗಸಗಸೆ 2 ಸ್ಪೂನ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, 3/4 ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಇಷ್ಟನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಹೇಗ್ ಫ್ರೈ ಮಾಡ್ಕೊಳ್ಳೋದಂತ ನೋಡೋಣ. ಇಷ್ಟೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಇವತ್ತು ಒಂದು ಟ್ರಿಕ್ ನ ಬಳಸ್ಕೊಂಡು ಹೇಗ್ ಫ್ರೈ ಮಾಡೋದಂತ ತೋರಿಸ್ತಾ ಇದ್ದೀನಿ, ನೀವು ಅದೇ ತರ ಮಾಡ್ಕೊಳ್ಳಿ ಆಯ್ತಾ. ಈಗ ಬನ್ನಿ ಹೇಗ್ ಫ್ರೈ ಮಾಡೋದಲ್ಲ ಅಂತ ನೋಡೋಣ. ಹೀಗೆ ಗ್ಯಾಸ್ ಮೇಲೆ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ. ಇವಾಗ ಕಡಾಯಿ ಬಿಸಿ ಆದ್ಮೇಲೆ 1 ಕಪ್ ಆಗೋಷ್ಟು ರಾಗಿನ ಸೇರಿಸ್ತಾ ಇದ್ದೀನಿ. ಇದನ್ನೇನ್ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅನ್ನೋ ಅಗತ್ಯ ಇಲ್ಲ, ಹಾಗೇನೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ವಾಶ್ ಮಾಡ್ಕೊಂಡು ಒಣಗಿಸಿ ಇಟ್ಕೊಳ್ಬಹುದು. ಇನ್ನ ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಂಡ್ರೆ ಸಾಕಾಗುತ್ತೆ. ಯಾವ್ದು ಬೇಕು ನೋಡಿ, ಬಾಕ್ಸ್ ಅಥವಾ ಪ್ಲೇಟ್, ಅದನ್ನ ಇಟ್ಕೊಂಡು ಒಟ್ಟಿಗೆನೆ ಸೇರಿಸ್ಕೊಳ್ಳಿ. ಇನ್ನ ರಾಗಿನ ಹುರ್ಕೊಂಡಿದ್ದಾಯ್ತು. ಇದ್ರೊಟ್ಟಿಗೆ ಕುಶ್ಲಕ್ಕಿ ಬರುತ್ತಲ್ಲ, ಕೆಂಪಕ್ಕಿ ರೆಡ್ದು, ಅದು, ಅದ್ರ ಜೊತೆಗೆ ಉದ್ದಿನ ಕಾಳು ಇಷ್ಟನ್ನು ಹಾಕಿ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಇದೆಲ್ಲ ಬೇಗನೆ ಆಗೋಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಕಲರ್ ಚೇಂಜ್ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಕೂಡ ಆಯ್ತು. ಇನ್ನು ಇದ್ರೊಟ್ಟಿಗೆ ಹೆಸರು ಕಾಳು ಬರುತ್ತೆ ನೋಡಿ, ಅದು, ಮತ್ತೆ ಮೂಂಗ್ ದಾಲ್ ಅಂತ ಬರುತ್ತೆ ರೌಂಡ್, ಅದನ್ನ ತಗೊಂಡಿದ್ದೀನಿ. ಇದನ್ನ ಎರಡನ್ನು ಹಾಕ್ಬಿಟ್ಟು ಚೂರ್ ಹಂಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಗೇನೆ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬಂದಿದ್ಯಾ ಏನು ಅಂತ ಹೇಳ್ಬಿಟ್ಟು. ಇನ್ನ ಇದು ಕೂಡ ಅದೇನೆ ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ. ಇನ್ನ ಅದಾದ್ಮೇಲೆ ಈ ಕಡೆ 1/4 ಕಪ್ ಆಗೋಷ್ಟು ಹೆಸರು ಕಾಳು, 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆ, ಉದ್ದಿನ ಕಾಳು ಅಂತ ಕರೀತಾರೆ ಅದು. ಇನ್ನ ಗೋಧಿನ ತಗೊಂಡಿದ್ದೀನಿ 1/4 ಕಪ್ ಆಗೋಷ್ಟು. ಇದನ್ನೆಲ್ಲ ಹಾಕ್ಬಿಟ್ಟು ಒಂಚೂರು ಹುರ್ಕೊಂಡು ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರೊಟ್ಟಿಗೆ ಹುಳ್ಳಿಕಾಳು 1/4 ಕಪ್ನ ತಗೊಂಡಿದ್ದೀನಿ. ನೀವು ಹುಳ್ಳಿಕಾಳು ಬದಲು ರಾಜ್ಮಾ ಕಾಳು ಬರುತ್ತಲ್ಲ, ಅದನ್ನು ಕೂಡ ತಗೊಳ್ಬಹುದು. ಅದ್ರೊಟ್ಟಿಗೆ ಬೇಳೆ, ಕಡಲೆ ಬೀಜ ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಹಂಗೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ನೋಡ್ಕೊಂಡು ಹುರ್ಕೊಳ್ಳಿ, ಯಾಕಂದ್ರೆ ಹಸಿ ಇರುತ್ತಲ್ಲ ಚೆನ್ನಾಗ್ ಆಗೋದಿಲ್ಲ, ಹಾಗಾಗಿ. ಇನ್ನ ಇದು ಕೂಡ ಆಯ್ತು, ಇಷ್ಟ ಆದ್ರೆ ಸಾಕು. ಇದಾದ್ಮೇಲೆ ಇದ್ರೊಟ್ಟಿಗೆನೆ ಬಾರ್ಲಿ ಅಕ್ಕಿ ಬರುತ್ತೆ ನೋಡಿ, ಅದು, ಅದ್ರ ಜೊತೆಗೆ 1/4 ಕಪ್ ಆಗೋಷ್ಟು ನೈಲಾನ್ ಸಬ್ಬಕ್ಕಿ, 7ರಿಂದ 8 ಏಲಕ್ಕಿನ ಉರಿಲೇಬೇಕಾಗುವಂತ ಅಗತ್ಯ ಇಲ್ಲ, ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂತೇಳಿ ಜಸ್ಟ್ ಅದೇ ಬಾಣ್ಲಿ ಬಿಸಿ ಇರುತ್ತಲ್ಲ ಹಾಗಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ಇನ್ನು ಅದ್ರೊಟ್ಟಿಗೆ 1/4 ಕಪ್ ಆಗೋಷ್ಟು ಮಿಲಿಟ್ಸ್ ನ ತಗೊಂಡಿದ್ದೀನಿ, ಬೇರೆ ಬೇರೆ ಮಿಲಿಟ್ಸ್. ಇದ್ರೊಟ್ಟಿಗೆ ಓಟ್ಸ್ ಎಲ್ಲಾನು ಹಾಕ್ಬಿಟ್ಟು ಅದನ್ನ ಹುರ್ಕೊಳ್ತಾ ಇದ್ದೀನಿ. ನೀವ್ ಯಾವ್ದು ಬೇಕಾದ್ರೂ ಮಿಲಿಟ್ಸ್ ನ ತಗೊಳ್ಬಹುದು. ಮಿಲಿಟ್ಸ್ ಬಗ್ಗೆ ಹೇಳೋದೇ ಬೇಡ, ಸಿರಿಧಾನ್ಯ ತುಂಬಾನೇ ಒಳ್ಳೇದು. ಇನ್ನು ಅದು ಕೂಡ ಫ್ರೈ ಮಾಡಿ ಇಟ್ಕೊಂಡೆ. ಇದ್ರೊಟ್ಟಿಗೆ ಡಬಲ್ ಬೀನ್ಸ್, ಮಖಾನ, ಸನ್ಫ್ಲವರ್ ಸೀಡ್ಸ್, ಪಿಸ್ತಾ ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಖಾನ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಮಾಡ್ಕೊಂಡ್ರೆ ಸಾಕು, ಓವರ್ ಕುಕ್ಕಿಂಗ್ ಆಗೋದೆಲ್ಲ ಏನು ಬೇಡ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇನ್ನ ಇದು ಕೂಡ ರೆಡಿ ಆಯ್ತು ನೋಡಿ. ಇನ್ನು ಇದಕ್ಕೇನೆ 1/4 ಕಪ್ ಗಿಂತನೂ ಕಡಿಮೆ ಬಾದಾಮಿ, ಗೋಡಂಬಿ, ಹಾಗೆ ವಾಲ್ನಟ್ ಇಷ್ಟನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ತಗೊಂಡ್ಬೇಕು. ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಮೆಂತೆ ಮತ್ತೆ ಜೀರಿಗೆ, ಮೆಣಸು, ಇದ್ರ ಜೊತೆಗೆ
ಗಸಗಸೆ ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಲೈಟಾಗಿ ಹಾಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇನೆ ಒಂದು 10 ಸೆಕೆಂಡ್ಸ್ಗೆನೆ ಫ್ರೈ ಆಗ್ಬಿಡುತ್ತೆ. ಇನ್ನ ಲಾಸ್ಟ್ ಅಲ್ಲಿ ನಾನು ಕಡಲೆಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಕಡಲೆಕಾಳು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ನಾನು ಮೊದ್ಲಿಗೆ ಫ್ರೈ ಮಾಡ್ಕೊಳ್ಳಿಲ್ಲ, ಲಾಸ್ಟ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಹೇಗಿದ್ರು ಕಡಾಯಿ ಬಿಸಿ ಇರುತ್ತಲ್ಲ ಬೇಗನೆ ಕುಕ್ ಆಗುತ್ತೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದು ಫ್ರೈ ಆಗ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಈ ಕಡೆ ಪಾತ್ರೆ ಎಲ್ಲಾನು ತೊಳೆದು ಎತ್ತಿಡ್ತಾ ಇದೆ ಕ್ಲೀನ್ ಮಾಡ್ಬಿಟ್ಟು. ಇನ್ನಿಷ್ಟೊತ್ತಿಗೆ ಈ ಕಡೆ ಕಡಲೆಕಾಳು ಕೂಡ ಫ್ರೈ ಆಗಿತ್ತು ನೋಡಿ. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನು ಇದನ್ನೆಲ್ಲ ಒಂದ್ ತಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕು, ಅಲ್ಲಿವರೆಗೂ ಹಾಗೆ ಬಿಡಬೇಕು. ತೋರಿಸ್ತಿದ್ದೀನಿ ನೋಡಿ, ಮಕ್ಕಾನ ಈ ಡ್ರೈ ಫ್ರೂಟ್ಸ್ ಎಲ್ಲಾನು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ಹೇಳಿ. ನಾ ಇಷ್ಟ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲಾನು ನಾನು ಇವಾಗ ಮಿಕ್ಸ್ ಮಾಡ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ತೀನಿ. ಅದೇ ಪ್ಲೇಟ್ ನ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಇನ್ನ ಅದನ್ನು ಕೂಡ ಹಂಗೇನೆ ಹಾಕಿ ಎತ್ತಿಟ್ಬಿಟ್ಟು ಸ್ವಲ್ಪ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಕಿಚನ್ ಕೂಡ ಕ್ಲೀನ್ ಆಯ್ತು, ಆಲ್ಮೋಸ್ಟ್ ಕ್ಲೀನ್ ಆಗಿ ಇರುತ್ತೆ. ಅಲ್ಲಿ ಇಲ್ಲಿ ಏನಾದ್ರು ಒಂದು ಪದಾರ್ಥ ಆ ಕಡೆ ಈ ಕಡೆ ಆಗಿದ್ರೆ ಅದನ್ನು ಕೂಡ ಸೆಟ್ ಮಾಡ್ಬಿಟ್ಟು ಅಲ್ಲೆಲ್ಲ ಇಟ್ಕೊಳ್ತೀನಿ. ನೆಕ್ಸ್ಟ್ ಡೇ ಅದು ಈವ್ನಿಂಗ್ ಇಂದ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಿಗ್ಗೆ ಮಿಲ್ ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ಡ್ಯೂಟಿಗೆ ಹೋಗೋದಿತ್ತಲ್ಲ, ಹಾಗಾಗಿ ನಾನು ಈವ್ನಿಂಗ್ ಮಿಲ್ ಹತ್ರ ಬಂದಿದ್ದೀನಿ ಪೌಡರ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಅವ್ರಿಗೆ ಹೇಳಿದ್ರೆ ನೈಸ್ ಆಗಿ ಪೌಡರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಅವರು ನೀಟಾಗಿ ನೈಸ್ ಆಗಿ ಪೌಡರ್ ಮಾಡ್ಕೊಡ್ತಾರೆ. ನೀವ್ ಹೇಳ್ಬೇಕು ಅಷ್ಟೇನೆ ಒಂದ್ಸಲ ಅವರಿಗೆ. ಮಾಲ್ಟ್ ಪೌಡರ್ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೋಬಿಟ್ಟೆ. ನಾನು 1 hour ಟೈಮ್ ಹಿಡಿತು. 10 o'clock ಸ್ಟಾರ್ಟ್ ಮಾಡಿದ್ದು 11 o'clock ಆಗ್ಬಿಡ್ತು. ಇಷ್ಟು ತಗೊಂಡೋಗಿದ್ದೆ, ಅದು ಇಷ್ಟು ಬಂದಿದೆ. ಎಷ್ಟು ಫ್ಲೇವರ್ಫುಲ್ ಆಗಿದೆ ಗೊತ್ತಾ. ಅಂಟಿದ ತಕ್ಷಣ ಬಾಕ್ಸ್ ನ ಮುಚ್ಚಳನ ಓಪನ್ ಮಾಡ್ಬಿಟ್ಟು ಇಡ್ಬೇಕು. ಹಾಗೆ ಇಟ್ಬಿಟ್ರೆ ಬಿಸಿ ಬಿಸಿ ಇರುತ್ತಲ್ಲ, ಅದು ಅಲ್ಲದೆ ಪ್ಲಾಸ್ಟಿಕ್ ಅಲ್ವಾ, ಇದಾಗುತ್ತೆ. ಅದು ಫುಲ್ ಕೂಲ್ ಡೌನ್ ಆಗ್ಬೇಕು, ಅಲ್ಲಿವರೆಗೂ ಹಾಗೆ ಬಿಡ್ಬೇಕು. ನಾನು ಅಲ್ಲಿವರೆಗೂ ಹಾಗೆ ಬಿಟ್ಟಿದ್ದೆ. ಇವಾಗ ವಿಡಿಯೋ ಶೂಟ್ ಮಾಡಿದ್ನಲ್ಲ, ಹಾಗೇನೆ ತೋರ್ಸೋಣ ಅಂತ ಅನ್ಬಿಟ್ಟು ನೋಡಿ. ಮಾಲ್ಟ್ ಪೌಡರ್ ಇಷ್ಟು ಸಿಕ್ಕಿದೆ. ವೆಯ್ಟ್ ಲಾಸ್ ಮಾಡೋರ್ಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಅರ್ಜೆಂಟ್ ಆಗಿ ಮನೇಲಿ ಏನಾದ್ರು ಮಾಡ್ಕೊಳಕ್ ಏನು ಐಟಮ್ ಇಲ್ಲ ಅಂದ್ರೆ ಫಟ್ ಅಂತ ಇದ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೋದು ಆರಾಮಾಗಿ. ಈಗ ರಾಗಿ ಗಂಜಿ ಎಲ್ಲ ಹೇಗ್ ಮಾಡ್ತೀವಿ ನೋಡಿ, ಆ ತರಾನೇ ಮಾಡೋದು. ಅದನ್ನು ತೋರಿಸ್ತೀನಿ ನಾನು ಇವಾಗ ಯಾವ ತರ ಮಾಡೋದು ಅಂತೇಳಿ. ಇನ್ನು ಪೌಡರಿಗೆ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಪೌಡರ್ ಈ ತರ ಇದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೋಡಿ ಇನ್ನು ಬಿಸಿ ಇದೆ ಸ್ವಲ್ಪ. ಈ ಬಿಸಿ ಎಲ್ಲ ತಣ್ಣಗಾಗ್ಬೇಕು. ಅದಾದ್ಮೇಲೆ ಬಾಕ್ಸ್ ಹಾಕಿ ಇಟ್ಕೋಬೇಕು. ಇಲ್ಲಿ ನೋಡಿ, ಏನ್ ಜಡಿಸೋದು ಏನು ಬೇಡ. ಮಾಮೂಲಿಯಾಗಿ ನಾವು ಹಿಟ್ಟೆಲ್ಲ ಒಂದ್ರಿ ಮಾಡ್ಕೊಳ್ತೀವಿ ನೋಡಿ, ಆತರ ಮಾಡ್ಕೊಳ್ಳೋದು ಏನು ಬೇಡ. ಫುಲ್ಲು ನೈಸ್ ಆಗಿ ಏನೇನೆ ಬಂದಿದೆ ಪೌಡರು. ಇನ್ನ ಇದನ್ನ ಇವಾಗ ಹೇಗ್ ಮಾಡೋದಂತ ನೋಡೋಣ, ತೋರಿಸ್ತೀನಿ ನಾನು. ಇನ್ನ ಈ ಪೌಡರ್ ಮಾಡ್ಕೊಳ್ಳೋದಿಕ್ಕೆ ನಾನು ಮೊದ್ಲಿಗೆ ಒಂದ್ ಪಾತ್ರೆಗೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಮಿಲಿಟ್ಸ್ ಪೌಡರ್ ನ ಸೇರಿಸ್ತಾ ಇದ್ದೀನಿ. ನೀವ್ ಎಷ್ಟು ಬೇಕಾದ್ರೂ ಹಾಕೊಬಹುದು. ಮತ್ ನೀರ್ನು ಕೂಡ ಅಷ್ಟೇನೆ. ನಾನು 2 ಸ್ಪೂನ್ಗೆ 1 ಗ್ಲಾಸ್ ಆಗೋಷ್ಟು ನೀರ್ನ ಸೇರಿಸ್ತಿದ್ದೀನಿ. ನೀವು ನೀರ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಇದನ್ನೆಲ್ಲ ಹಾಕ್ಬಿಟ್ಟು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇದು ಗಂಟಿದ್ ಬಿಟ್ರೆ ಚೆನ್ನಾಗ್ ಆಗೋದಿಲ್ಲ, ಹಾಗಾಗಿ ಒಂದ್ ಸ್ವಲ್ಪನೂ ಲಮ್ಸ್ ಏನು ಇಲ್ದೇ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಹಾಲಲ್ಲಿ ಮಾಡ್ಕೊಳ್ಳೋದಾದ್ರೆ ಬೆಲ್ಲನ ಸೇರಿಸಿ, ಸ್ವೀಟ್ ಅಲ್ಲೂ ಕೂಡ ಇದನ್ನ ಮಾಡ್ಕೊಂಡು ಕುಡಿಬಹುದು. ನಾನು ಇವತ್ತು ನೀರಲ್ಲಿ ಮಾಡ್ತಾ ಇರೋದ್ರಿಂದ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಸಾಲ್ಟ್ ಪೌಡರ್ ನ ತಗೊಳ್ಳೋದ್ರಿಂದ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮೇನ್ ಮುಖ್ಯವಾಗಿ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಅದು ಅಲ್ಲದೆ ಇಮ್ಯುನಿಟಿ ಪವರ್ ಎಲ್ಲ ಜಾಸ್ತಿ ಆಗುತ್ತೆ. ಒಂದ್ಸಲ ಇದು ಖಾಲಿ ಹೊಟ್ಟೆಲಿ ತಗೊಂಡ್ರೆ ಫುಲ್ ಡೇ ಆಕ್ಟಿವ್ ಆಗಿ ಇರ್ಬೋದು. ನಾವ್ ಒಂದೇ ಸಲ ನಾವ್ ಎಲ್ಲಾ ಕಾಳುಗಳನ್ನು ಕನ್ಸ್ಯೂಮ್ ಮಾಡಕ್ ಆಗಲ್ಲ, ಅಂದ್ರೆ ತಿನ್ಲಿಕ್ಕೆ ಆಗಲ್ಲ. ಈ ತರ ಒಟ್ಟಿಗೆ ಹಾಕ್ಬಿಟ್ಟು ನಾವು ಮಾಲ್ಟ್ ಪೌಡರ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಪ್ರೋಟೀನ್, ಫೈಬರ್, ಕಾರ್ಬ್, ಐರನ್ ಎಲ್ಲ ಒಟ್ಟಿಗೆನೆ ಸಿಕ್ಬಿಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಂದು ಬೆಸ್ಟ್ ಮಾಲ್ಟ್ ಪೌಡರ್ ರೆಸಿಪಿ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಯಾವ್ದಾವ್ದು ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ನೋಡಿ, ಅದನ್ನೇನೆ ಆಡ್ ಮಾಡಿರೋ ಅಂತದ್ದು. ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭನೇ. ಒಂದು 2 ನಿಮಿಷ ಇದ್ರೆ ಸಾಕು. ಈ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿನೇ ಆಗ್ಬಿಡುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಗೆ ನೀವು ಮಾಲ್ಟ್ ಪೌಡರ್ ನ ಮಾಡ್ಕೊಂಡು ಕುಡೀರಿ. ನಾನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಇನ್ನ ಈ ಮಾಲ್ಟ್ ಪೌಡರ್ ನ ನೀವು 2 ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಎಲ್ರಿಗೂ ಕೊಡ್ಬೋದು. ಸ್ವಲ್ಪನೇ ಕೊಡ್ಬೋದು, ಅವ್ರಿಗೂ ಕೂಡ ಎನರ್ಜಿ ಬರುತ್ತೆ, ದಿನ ಪೂರ್ತಿ ಆಕ್ಟಿವ್ ಆಗಿರ್ತಾರೆ. ನಾನು ನನ್ನ ಮಗನ್ಗೂ ಕೊಡ್ತೀನಿ, ಯಾವಾಗ್ಲೂ ಕುಡಿತಾನೆ ಅವನು ಇಷ್ಟಪಟ್ಟು. ಇದಾದ್ಮೇಲೆ ನಾನು ಕುಟ್ಕೊಂಡೆ. ಇನ್ನ ಇವತ್ತಿನ ಬ್ಲಾಗ್ ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ ಸುವಿ ಕನ್ನಡತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೇನೆ ಎಲ್ರಿಗೂ ಶೇರ್ ಮಾಡಿ. ಆಯ್ತು, ಮತ್ತೊಂದು ಹೊಸ ವಿಡಿಯೋದಲ್ಲಿ